ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. 6:30 ಆಗೈತ್ರಿ. ಎದ್ದೀನಿ ರೀ. ಟೈಮ್ ಇನ್ನು 6ಕ್ಕೆ 10 ನಿಮಿಷ ಕಡಿಮೆ ಇತ್ತು. ಅವಾಗ ಎದ್ದೀನಿ ಕರೀರಿ. ಕೆಲಸನ ಆಗಲಿಲ್ಲ ನೋಡಿ ಸ್ನೇಹಿತರೆ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಕೈತೆ ನೋಡಿರಿ. ಇನ್ನು ಕಸ ಹೊಡ್ಕೋಬೇಕ್ರಿ, ರಂಗೋಲಿ ಹಾಕಬೇಕು, ಎಲ್ಲ ಹಂಗೈತ್ರಿ. ಎದ್ದು ಏನು ಮಾಡಿದೆ ಅಂದರೆ ಸ್ನೇಹಿತರೆ, ನಿನ್ನೆ ಒಬ್ಬರು ಆಂಟಿಯರು ಮೆಂತ್ಯ ಪಲ್ಯ ಕೊತ್ತಂಬರಿ ಕೊಟ್ಟಿದ್ರಿ. ಅದ ರಾತ್ರಿನ ಸೋಸ್ಬೇಕತ್ತೇಳಿ ಇಲ್ಲಿ ಕೆಳಗೆ ಇಟ್ಕೊಂಡ್ಯಾರೆ ನೋಡ್ರಿ. ಕೊತ್ತಂಬರಿ ಐತ್ರಿ, ಇದಷ್ಟು ಮೆಂತ್ಯ ಪಲ್ಯ ರಾತ್ರಿನ ಸೋಸ್ಬೇಕತ್ತ ಅಂದ್ಕೊಂಡ್ಯಾರೆ. ಯಾಕೋ ಸುಸ್ತು ಬಂದಂಗೆ ಆಗಿರಿ. ಬರೋದನ 9:10ಕ್ಕೆ ಬಂದೀನಿ ರೀ. 10ಕ್ಕೆ 14 ನಿಮಿಷ 15 ನಿಮಿಷ ಕಡಿಮೆ ಇತ್ತು. ಅವಾಗ ಬಂದೀನಿ ರೀ. ಬಂದು ಅಡುಗೆ ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ರೆ ಸ್ವಲ್ಪ ಪಲ್ಯ ಮಾಡ್ಕೊಂಡು ಊಟ ಮಾಡಿ ಮನ್ಕೋಬೇಕಾದ್ರೆ 11 ಗಂಟೆ ಸಮೀಪ ಬತ್ತು. ಇನ್ನೇಲಪ್ಪ ಸೋಸ್ಲತ್ತೇರಿ ಹಾಗೆ ಇಟ್ಬಿಟ್ಟೇರೆ. ಹಾಸಿಗೆ ತೆಗ್ದಿದ್ದಿಲ್ಲ ರೀ. ಆ ಟವಲ್ ಹೊಚ್ಕೊಂಡ್ರಿ ಬೆಚ್ಚ ಕುತ್ಕೊಂಡು ಬಾಗ್ಲ ತೆಗಿಲಾರ್ದನ ಇದಷ್ಟು ಮೆಂತ್ಯ ಪಲ್ಯ ಸೋಸ್ಕೊಂಡ್ರಿ. ಪಾಪ ಕೊಟ್ಟಿರ್ತಾರೆ ರೀ. ಇದೇ ಕೊಂಡು ತೊಗೊಳಕ್ಕೆ ಹೋದ್ರೆ ನಮ್ಗೊಂದೊಂದು ಟೈಮ್ದಾಗ ಎಷ್ಟು ತುಟ್ಟಿ ಇರ್ತೈತೆ ರೀ. ಕಡಿಮೆ ರೇಟ್ ಐತೈತಿ ರೀ, ಮಾರ್ಕೆಟ್ ಇಲ್ಲ ರೀ ಅವ್ರಿಗೆ, ಅದಕ್ಕೆ ಕೊಡಾಕತ್ತಾರೆ. ಅದನ್ನು ಯಾಕೆ ಕೆಡಿಸ್ಬೇಕು ಅಂಥೇಳಿ ಸೋಸಿಟ್ಟೇರಿ. ತೊಳೆದು ಚೆನ್ನಾಗ್ಯಾಗ ಹಾಕಿಟ್ನಿ ಅಂದ್ರೆ ಮಧ್ಯಾಹ್ನ ಬಂದು ಪಲ್ಯ ಮಾಡ್ತೀನಿ ರೀ. ಅದನ್ನು ಬಟ್ಟೆ ಕಟ್ ಮಾಡಬೇಕು ಅಂಥೇಳಿ ತೊಗೊಂಡು ಬಂದಿದ್ದೆ ರೀ. ನೋಡ್ರಿ ಇಲ್ಲಿ ಬ್ಲೌಸ್ಗಳ ಕಟ್ ಮಾಡಬೇಕು ಅಂಥೇಳಿ ಇಷ್ಟೆಲ್ಲ ತೊಗೊಂಬಂದೆ ರೀ. ರಾತ್ರಿ ಸಾವಿತ್ರಿ ಸಿಸ್ಟರ್ ಜೊತೆ ಮಾತಾಡ್ಕೋತ್ರಿ. ಅವರು ಬ್ಲೌಸ್ ಕಟ್ ಮಾಡ್ತೀನಿ ರೀ ಸಿಸ್ಟರ್, ಇನ್ನು ಊಟ ಮಾಡಿರಿ ಅಂತಂದರೆ ನೋಡ್ಬೇಕು ನಾನು ಕಟ್ ಮಾಡ್ಬೇಕು ಮನೆಗೆ ತೊಗೊಂಬಂದತ್ ಹೇಳಿ ಅಲ್ಲಿ ಜಲ್ದಿನ ಬರ್ಲಾಕತ್ತೀನಿ ರೀ. ಗಿರಾಕಿಗಳು ಹೊಳೆ ಮೇಲೆ ಬರಾಕತ್ತಾನ ರೀ. ಅಲ್ಲೇ ಲೇಟ್ ಆಗಿಬಿಡ್ತೀರಿ. ಇದಷ್ಟು ಕಸ ಹೊಡ್ಕೊಂಡು ನೀರು ಕಾಯ್ಲಕ್ಕೆ ಇಟ್ಟಿನಿ ರೀ. ಈಗ ನೀರು ಕಾಯ್ದ್ರಾಗನ ಅದಷ್ಟು ಹೊರಗಿನ ಕಸ ಹೊಡ್ಕೊಂಡು ಆಡುಗಳ ಕಾಲಾಗಿನ ಕಸ ಹೊಡ್ಕೊಂಡ್ರಿ ತಲೆ ಹಿಟ್ಕೊಳ್ಳೋದ್ರಾಗನ ನೀರು ಕಾಯ್ತಾವೆ. ಜಳಕ ಮಾಡಿ ಮತ್ತು ಅಡುಗೆ ಕೆಲಸ ಚಾಲೂ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ. ಜಳಕ ಮಾಡಿ ಪೂಜೆ ಕೂಡ ಆಯ್ತು ರೀ ನಂದು. ಹೊರಗಡೆ ರಂಗೋಲಿ ಹಾಕೊಂಡ್ಬಂದು ಜಳಕ ಮಾಡಿದೆ ರೀ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಕುದೀತಾ ಇದೆ. ಸ್ಪೀಡ್ ಇಟ್ಟಿನ್ರಿ ಗ್ಯಾಸ್. ಟೊಮೆಟೊ ಸಾಂಬಾರು ಮಾಡೀನಿ ಸ್ನೇಹಿತರೆ. ರೈಸ್ ಮಾಡ್ಕೋಬೇಕಂದೆ ಒಂದು ಸ್ವಲ್ಪ. ಇನ್ನು ಅಂಗಡಿಗೆ ಒಬ್ರು ಫೋನ್ ಹಚ್ಚಾರೆ ಗ್ಯಾಂಗರು, ಬರ್ರಿ ತಂಟಿ ಬರ್ರಿ ಅನ್ನತ್ತಾರೆ. ಸಾಂಬಾರು ಇನ್ನೊಂದು ಸ್ವಲ್ಪ ಕುದಿಲ್ರಿ. ಟೇಸ್ಟ್ ಎಷ್ಟು ಕುದಿತೈತೆ ನೋಡ್ರಿ ಅಷ್ಟು ಟೇಸ್ಟ್ ಬರ್ತೈತ್ರೆ. ಮೆಂತ್ಯ ಪಲ್ಯನೂ ಮಾಡಿದೆ ನೋಡಿ ಸ್ನೇಹಿತರೆ. ಮೆಂತ್ಯ ಪಲ್ಯ ಮಾಡಿದೆ. ಶೇಂಗಾ ಪುಡಿ ಹಚ್ಚಿರಿ ಮೆಣ್ಸಿನ್ಕಾಯಿ ಹರ್ಕೊಂಬಂದೆ ರೀ. ಆಚೆ ಕಡೆ ನಮ್ಮ ತೋಟದಾನ ಹೋಗಿ ಮೆಣ್ಸಿನ್ಕಾಯಿ ಹರ್ಕೊಂಬಂದು ಮೆಂತ್ಯ ಪಲ್ಯ ಮಾಡಿದೆ. ಇನ್ನು ಇಷ್ಟು ರೊಟ್ಟಿ ಇದಾವ್ರಿ, 4 ರೊಟ್ಟಿ ಇದಾವ್ರೆ. ನೋಡೋಣ್ರಿ ಊಟದ ಟೈಮ್ಗೆ ಬಂದು ಮತ್ತೆ ಅನ್ನ ಮಾಡ್ಕೋದಾದ್ರೆ ಮಾಡ್ತೀನಿ ರೀ. ಮೆಂತ್ಯ ಪಲ್ಯ ಅಂತೂ ಟೇಸ್ಟ್ ಇರ್ತೈತೆ ರೀ, ಸೂಪರ. ರೊಟ್ಟಿ ಮೆಂತ್ಯ ಪಲ್ಯ ಇನ್ನಷ್ಟು ಕೊತ್ತಂಬರಿ ಉಳ್ದೈತ್ರಿ. ಇದನ್ನು ರೊಟ್ಟಿ ಮೆಂತ್ಯ ಪಲ್ಯ ಕೊತ್ತಂಬರಿ ಹಾಕಿರಿ ಸಾಂಬಾರು ಮಾಡೀನಿ ರೀ. ಟೊಮೆಟೊ ಸಾಂಬಾರು ಕೊತ್ತಂಬರಿ ಹಾಕಿ ಸ್ವಲ್ಪ ಟೇಸ್ಟ್ ಬರ್ತೈತ್ರಿ. ದಿನೇ ಬಾಜಾರು ಚಿಕ್ಕುಕಾಯಿ ಕೊಟ್ಟು ಹೋಗ್ಯಾರ. ಇಷ್ಟ ನೀವು ಹೆಂಗೆ ಅನ್ನ ಹಾಕೋದೇನೋ ರೀ, ಎಲ್ಲ ಹಸಿ ಅದಾವ್ರಿ ಸಿಕ್ಕಾಪಟ್ಟೆ ಚಿಕ್ಕುಕಾಯಿ. ಹೋಗ್ತೀನಿ ರೀ ಅಂಗಡಿಗೆ. ಈಗೇನು ಊಟ ಮಾಡೋದಾಗಂಗಿಲ್ಲ ರೀ. 8-10 ನಿಮಿಷ ಆಗೈತೆ ಟೈಮ್ ಸ್ನೇಹಿತರೆ. ಜಲ್ದಿ ಎದ್ರು ಕೆಲಸನ ಆಗಂಗಿಲ್ಲ ರೀ. ನೋಡಿ ಸಾಂಬಾರು ಕೂತೈತ್ರಿ. ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ಅಂಗಡಿಗೆ ಹೋಗಿ. ಬೆಳಿಗ್ಗೆ ವಿಡಿಯೋ ಮನ್ಯಾಗನ ಸ್ಟಾಪ್ ಮಾಡ್ದಕ್ಕಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ವಾಪಸ್ ಮನೆಗೆ ಹೋದೆ ರೀ. ಅವಾಗೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡ್ರಿ. ಮತ್ತೆ ಒಂದು ಕಟಿಂಗ್ದು ವಿಡಿಯೋ ಹಾಕಿದೆ ರೀ. ಅದು ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದು ಅದ್ರಾಗ ಟೈಮ್ ಹೋಯ್ತು. 1-1.5 ತಾಸು ಮನ್ಕೊಂಡ್ಬಿಟ್ಟೆ ಸ್ನೇಹಿತರೆ. ಯಾಕೋ ನಿನ್ನೆ ಬಹಳ ಟಯರ್ಡ್ ಆದಂಗೆ ಆಗ್ಬಿಡ್ತೀರಿ. ಒಮ್ಮೆ ಬ್ಲೌಸ್ ಹೊಲಿದು ಇವತ್ತು ಕಸ್ಟಮರು ಕಡಿಮೆ ಅದಾರೆ. ಕಬ್ಬಿನ ಹಾಲು ಬಂದ್ರಿ. ಕಬ್ಬಿನ ಹಾಲು ಕುಡಿಯೋಣ ಒಂಥರ ನಿದ್ದೆ ಬಂದಂಗೆ ಆಗಕತ್ತನ ಮನ್ಕೊಂಡ್ಬಿಟ್ಟಾರೆ. ಈಗ ಬ್ಲೌಸ್ ಸ್ಟಿಚಿಂಗ್ ಮಾಡಾಕತ್ತೀನಿ. ಈಗಾದ್ರೂ ಸ್ವಲ್ಪ ಮತ್ತು ಸಿಸ್ಟರ್ ಒಬ್ರು ಫೋನ್ ಹಚ್ಚಿದ್ರೆ ಅವ್ರ ಜೊತೆ ಮಾತಾಡ್ಕೋತ ಅವರು ಬಟ್ಟೆ ಹೊಲಿಯಾಕತ್ತಿದ್ರೆ ಅವ್ರು ನೋಡಿ ನಾನು ಬ್ಯಾರೇದೇನೋ ಮಾಡ್ಬೇಕಂತೇಳಿ ಏನೋ ಬ್ಯಾರೇದ್ ಮಾಡಬೇಕು, ಏನಾರೇ ಕೈವಲ್ಗಿ ಮಾಡಬೇಕು ಮತ್ತೆ ಕಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅವ್ರು ಸ್ಟಿಚಿಂಗ್ ಮಾಡಾಕತ್ತಿರಲ್ಲ, ಅವ್ರ ಜೊತೆ ನಾನು ಮಾತಾಡ್ಕೋತ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ಲೌಸ್ದು ಟಕ್ಸ್ ಹಿಡಿದು ಮತ್ತೆ
ಕ್ರಾಸ್ ಪಟ್ಟಿ ಎಲ್ಲ ಹಾಕಿನ್ರಿ. ಇದೇ ಬ್ಲೌಸ್ದ ಕಟಿಂಗ್ ಹಾಕಿ ನೋಡ್ರಿ, ವಿಡಿಯೋ ನೋಡ್ರಿ ಬೇಕಾದ್ರೆ ಕಟಿಂಗ್ ಹಾಕಿನ್ರಿ. ಅದೇ ಬ್ಲೌಸ್ನ ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಈಗ ಕಾಜು ಪಟ್ಟಿ ಹುಕ್ಸ್ ಪಟ್ಟಿ ಹಚ್ಚಾಕತ್ತೀನಿ ರೀ. ಇವನ್ನ ಯಾಕಪ್ಪ ಏನ್ ನೋಡ್ತಿ, ವಿಡಿಯೋ ಐತಿ. ಅಂಗಡಿ ಬಂದಂದ್ರ ಅಪ್ಪ ನೋಡಾಕತ್ತನ್ರಿ ಯಾರ ಜೊತೆ ಮಾತಾಡಕತ್ತಾರ ಅಂತೇಳಿ. ಮನ್ಕೊಂಡ್ ಎದ್ದೀನ್ರಿ. ಮುಖ ಒಂಥರ ದಪ್ಪ ದಪ್ಪ ಆದಂಗ ಆಯ್ತು. ದಪ್ಪ ಆದಂಗ ಕನ್ಸತ್ತಿಲ್ ಮುಖ. ಮುಖನ ತಕೊಂಡಿಲ್ಲ, ಸ್ವಲ್ಪ ಮಕ್ಕೊಂಡಿನ. ಕಬ್ಬಿನ ಹಾಲು ಕುಡಿಯೋಣ ನಿದ್ದೆ ಬಂದಂಗ ಹಾಕತ್ಬಿಡ್ತು. ಅಂಗಡಿಯಾಗ ಗಿರಾಕಿ ಇದ್ದಿದ್ದಿಲ್ಲ, ಮತ್ತೇನೆ ಶಿಸ್ತಾಗಿ ನಿದ್ದೆ ಹೊಡ್ತೀನಿ ಇವತ್ತು. ಮನಿಗೆ ಹೋಗಿನೂ ಜಂಪರ್ ಕಟ್ ಮಾಡ್ಕೊಬೇಕಂತ ನಿನ್ನೆ, ಅದು ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಅರ್ಬಿ ಕಡಿಮೆ ಐತಿ ಸ್ನೇಹಿತರೆ. ಇದಕ್ಕೆ ಬರೀ ಅಟ್ಯಾಚ್ ಮಾಡೋದನ್ನ ಜಾಸ್ತಿ ಐತ್ರಿ. ಸೈಡ್ ಎಲ್ಲ ಅಟ್ಯಾಚ್ ಮಾಡ್ಬೇಕು ನೋಡ್ರಿ. ಬ್ಲೌಸಿಗೆ ಏನು ಮಾಡೋದ್ರಿ, ಕಡಿಮೆ ಬಟ್ಟೆ ತೊಗೊಂಬರ್ತಾರೆ. ಈ ದಿನ ಒಂದು ಸ್ವಲ್ಪ ಬೇಸ್ರಿ. ಇದು ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಐತ್ರಿ. 70 ಸೆಂಟಿಮೀಟ್ರ್ ಐತ್ರಿ. 40 ಇಂಚ್ 40 ಎದೆ ಸುತ್ತ ಬ್ಲೌಸ್ ಐತಿ. ಬಾರಿಕೆ ತಿಂದಿನ್ರಿ. ಇದು ಈಗ ಡರ್ಕಿ ಬರಾಕ್ತದ್ರಿ. ಬಾರಿಕೆ ಕೊಟ್ಟಿದ್ಲಿ ಆಕಾಶದಿ, ಅದ್ರ ಡರ್ಕಿ ಈಗ ಬತ್ ನಾವು. ಬಾರಿಕೆ ತಿಂದಿದ್ರಿ, ಅದ್ರ ಡರ್ಕಿ ಬಂದಂಗ ಆಗ್ಬಿಡ್ತು ನೋಡ್ರಿ ಸ್ನೇಹಿತರೆ. ಡರ್ಕತ್ತಿ. ಇದು ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಐತ್ರಿ ಸ್ನೇಹಿತರೆ. ಇದು ಸಿಸ್ಟರ್ ಅತ್ತಾರಿ, ನೀವು ನಕ್ಕೋತ್ ವಿಡಿಯೋ ಮಾಡ್ರಿ, ನಮ್ಗೆ ನೋಡಕ್ ಇಷ್ಟ ಆಗ್ತೈತ್ರಿ ಅತ್ತಾರ. ಅದಕ್ಕೆ ಇವತ್ತು ನಗ್ತಾ ಇದ್ದೀನಿ ನೋಡ್ರಿ. ವಿಡಿಯೋದಾಗ ಅಷ್ಟೇ ಯಾವಾಗೂ ಮೂಡ ಊಟ ಆದಂಗಾಗಿ ವಿಡಿಯೋ ಮಾಡಂಗಿಲ್ಲ. ನಕ್ಕೋತ ವಿಡಿಯೋ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡೋದಂತ ಮರ್ಯಾಕೆ ಹೋಗಬೇಡಿ. ಸಪೋರ್ಟು ಶೇರು, ನಿಮ್ಗೆ ಸಪೋರ್ಟಿಂದ ನಾವು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ನೋಡಿ ಸ್ನೇಹಿತರೆ. ಬರೀ ಇದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬ್ಲೌಸ್ ಮುಗೀತು ನೋಡ್ರಿ. ಟೈಮ್ 6 ಗಂಟೆ ಆಗೈತ್ರಿ. ಈಗ ಕತ್ಲಾಗೈತ್ರಿ. ಲೈಟ್ ಹಚ್ಚಿ ನೋಡ್ರಿ, ಪೈಪಿಂಗ್ ಮಾಡಿನ್ರಿ. ಈ ಥರ ಚಿಕ್ಕದಾಗಿ ಪೈಪಿಂಗ್ ಕೊಡ್ತೀನಿ ರೀ. ನಾನು ಜಾಸ್ತಿ ದಪ್ಪನೂ ಆಗಂಗಿಲ್ಲ, ಈ ಕಡೆ ದಪ್ಪನೂ ಆಗಂಗಿಲ್ಲ, ಜಾಸ್ತಿ ಚಿಕ್ಕದಾಗಿರಲ್ಲ. ಮೀಡಿಯಮಲ್ಲಿ ಈ ಥರ ಚಿಕ್ಕದಾಗಿ ಪೈಪಿಂಗ್ ಕೊಡ್ತೀನಿ ರೀ. ಸಾದಾ ಬ್ಲೌಸ್ ರೀ. ಇವತ್ತೇ ಕಟಿಂಗ್ ಮಾಡಿ ಇವತ್ತೇ ಸ್ಟಿಚಿಂಗ್ ಆಯ್ತು ರೀ. ನೋಡ್ರಿ ಯಾವ ಥರ ಬಂದೈತ್ರಿ ಬ್ಲೌಸ್. ಇನ್ನು ಇದಕ್ಕೆ ಕೈವಲಿಗೆ ಹಾಕ್ಬೇಕ್ರಿ, ಹುಕ್ಸ್ ಹಚ್ಬೇಕು. ಮಸ್ತ್ ಆಗ್ತೈತ್ರಿ ಬ್ಲೌಸ್. ಕಲರ್ ಕೂಡ ಚಂದ ಐತ್ರಿ. ಇದ್ರ ಕಲರ್ ಬಟ್ಟೆ ಭಾಳ ಕಡಿಮೆ ಐತ್ರಿ. ಸ್ವಲ್ಪ ಸೈಡ್ ಕಟ್ ಮಾಡಿ ಹಚ್ಚಿದ್ದಾರೆ. ಕರೆಕ್ಟ್ ಆಗೈತ್ರಿ. ಇನ್ನು ಅದೊಂದು ಹೊಲಿಬೇಕ್ರಿ. ಅದೊಂದು ಸ್ವಲ್ಪ ಅರ್ಧ ಹಾಕ್ತೀನಿ ಈಗ ಹೊಲಿಲಾಕ. ಇನ್ನೊಂದು ಏನು ವಿಶೇಷ ಅಂದ್ರೆ ರೀ, ನಮ್ಮ ಹಳ್ಳಿ ಕಡೆ ಇನ್ನೂ ಒಂಥರ ರೂಢಿನ ಐತೆ ನೋಡ್ರಿ. ಏನಂದ್ರೆ ರೀ, ಇವಾಗ ಒಬ್ರು ಬಂದು ಅಕ್ಷತೆ ಕಾಳು ಕೊಟ್ಟು ಹೋದ್ರಿ ಮದ್ವಿಗ್ರಿ. ಅಕ್ಷತೆ ಕಾಳ ಇವಾಗೆಲ್ಲ ಮದ್ವಿದು ಕಾರ್ಡ್ ಥರ ಎಲ್ಲ ಮಾಡ್ತಾರೆ, ಇನ್ವಿಟೇಷನ್. ಆದರೆ ಇನ್ನೂ ಒಂದು ಸ್ವಲ್ಪ ನಮ್ಮ ಜನಗಳ, ನಮ್ಮ ಹಳ್ಳಿ ಕಡೆ ನಮ್ಮ ಸಂಬಂಧಿಕರದು ಅಲ್ಲಿ ನಮ್ಮ ಅಕ್ಕಾರ ಊರಾಗ್ರಿ, ಅಲ್ಲಿ ಮದ್ವೆ ಐತತ್ರಿ. ಹುಡುಗಿದೈತೇನು ಹುಡುಗಂದೈತೆ ಗೊತ್ತಿಲ್ಲ ರೀ. ನನಗೂ ಅಷ್ಟು ಅವರು ಪರಿಚಯ ಇಲ್ಲ ರೀ. ನಮ್ಮ ಈ ಕಡೆ ನಮ್ಮ ಗಂಡ ಮನೆ ಕಡೆಯಿಂದ ನಮ್ಮ ಮನೆಯವ್ರ ಆಯಿ ಅದಾರಲ್ಲ, ಆಯಿಯಾರ ತಂಗಿ ಮಗ ಬಂದಿದ್ರಿ ಅವ್ರಿಗೆ. ಅಂದ್ರೆ ಈಗ ನಮ್ಮ ಮನೆಯವ್ರಿಗೆ ಕಾಕ ಆಗಬೇಕು, ದೊಡ್ಡಪ್ಪ ಆಗಬೇಕು, ಸಣ್ಣಪ್ಪ ಆಗಬೇಕು, ಸಣ್ಣಪ್ಪನ ಆಗ್ತಿರ್ಬೇಕು ರೀ. ಅವರು ಬಂದು ಕೊಟ್ಟೋದ್ರೆ ನನಗೂ ಅಷ್ಟು ಪರಿಚಯ ಇಲ್ಲ ರೀ. ನಾನು ಜಾಸ್ತಿ ಅವ್ರ ಜೊತೆ ಮಾತಾಡಲಿಲ್ಲ ರೀ. ಹಿಂಗಂತ ಹೇಳಿದ್ರಿ, ಕೊಟ್ರಿ ಅಕ್ಷತೆ ಕಾಳು ಕೊಟ್ರು. ಹೇಳಿದ್ರು ಯಾವಾರ ಐತ್ರಿ ಮದ್ವಿನೂ ಅಂತ ಅವರು ಅನ್ಲಿಲ್ರಿ, ನಾನು ಕೇಳಲಿಲ್ಲ. ಹೆಂಗೆ ಹೋಗೋದ್ರಿ ಮದ್ವಿಗಿನ. ಅಕ್ಕಿ ಕಾಳು ಕೊಡು ಪದ್ಧತಿ ಇನ್ನ ಐತ್ ನೋಡ್ರಿ. ನಿಮ್ಮ ಕಡೆನೂ ಇದ್ರ ರೂಢಿ ಇದ್ರ ಕಮೆಂಟ್ ಮಾಡಿ. ಅಕ್ಷತೆ ಕಾಳು ಕೊಡೋದನ ಚೆನ್ನಾಗಿರ್ತೈತ್ರಿ. ಈ ಅಕ್ಷತೆ ಕಾಳು ತೊಗೊಂಡು ಅವ್ರ ತಲೆ ಮೇಲ್ಗಡೆ ಹೋಗಿದ್ರಿ ಮದುಮಕ್ಕಳಿಗೆ.
ಈಗೆಲ್ಲ ಇನ್ವಿಟೇಷನು ದೊಡ್ಡ ದೊಡ್ಡ ಗ್ರ್ಯಾಂಡಾಗಿ ಇನ್ವಿಟೇಷನ್ ಮಾಡಿದ್ರು ಕೂಡ ಈ ಅಕ್ಷತೆ ಕಾಳಿಗೆ ಸಮ ಅಲ್ಲ ರೀ. ಯಾಕಂದ್ರೆ ಅಕ್ಷತೆ ಕಾಳನ ಮೇನ್ ಇರೋದ ಅಕ್ಷತೆ ಕಾಳು ನೋಡ್ರಿ. ಅರಿಶಿನ ಹಚ್ಚಾರೆ ಕಾಣ್ತಾ ಇಲ್ಲ ರೀ, ನನ್ನ ಕೈನೂ ಅದೇ ಥರ ಕಾಣತೈತಿ, ಅದು ಅದೇ ಥರ ಕಾಣ್ತಾ ಇದೆ. ಹೌದಿಲ್ರಿ ಸ್ನೇಹಿತರೆ, ನಿಜ ಅಂದ್ರೆ ನಿಜ ಅನ್ನಿ. ಅಕ್ಷತಕ ಕೊಡೋದು ಇನ್ನೂ ಒಂದು ಸ್ವಲ್ಪ ರೂಢಿ ಐತ್ರಿ. ಹೆಣ್ಮಕ್ಳ ಮದ್ವೆಗೆ ಇನ್ನ ಕೊಡ್ತಾರೆ. ಗಂಡು ಮಕ್ಳ ಮದ್ವೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಇನ್ವಿಟೇಷನ್ ಮಾಡಿರ್ತಾರೆ ನೋಡ್ರಿ. ಬರೀ ಸ್ನೇಹಿತರೆ, ಸಂಜೆ ಆಯಿತು. ಅದೊಂದು ಸ್ವಲ್ಪ ಇನ್ನು ಸ್ಟಿಚ್ ಮಾಡ್ತಿದ್ರಿ, ಒಂದು ಅರ್ಧನಾದರೂ ಆಗ್ತೈತ್ರಿ ಅದು. ಮತ್ತು ಸಿಗ್ತೀನಿ ನೋಡ್ರಿ. ಯಜಮಾನ್ರಿ ಇನ್ನೂ ಬರತ್ತಿಲ್ಲ ರೀ, ಕಬ್ಬು ಹೇರ್ಕೊಂಬರಕ್ಕೆ ಹೋಗ್ಯಾರ, ಇನ್ನೂ ಬಂದೇ ಇಲ್ಲ ರೀ. ಆಡುಗಳಿಗೆ ಮೇವು ಒಗಿದು, ಈ ಕಡೆ ಕಸ್ಟಮರನ್ನ ನೋಡ್ಕೊಳ್ಳೋದು, ಮತ್ತು ನನ್ನ ಬ್ಲೌಸ್ ಸ್ಟಿಚಿಂಗು, ನನ್ನ ಹೆಲ್ತ್ನು ನೋಡಿಕೊಂಡು ಇವತ್ತು ಖುಷಿಲೇನ ನಾನು ಡೇನ ಸ್ಟಾರ್ಟ್ ಮಾಡಿದ್ದೆ ರೀ ಬೆಳಿಗ್ಗೆನ. ಮತ್ತು ಎಲ್ಲರೂ ನನ್ನ ವ್ಯೂವರ್ಸ್ ಅನ್ನತ್ತೀರಿ, ನೀವು ನಗ್ನಗ್ತಾ ವಿಡಿಯೋ ಮಾಡಿರಿ, ನಮ್ಗೆ ನೋಡೋಕೆ ಇಂಟ್ರೆಸ್ಟ್ ಬರ್ತೈತಿ. ನೀವು ಯಾವತ್ತೂ ಸಪ್ಪೆ ಮೋರೆ ಹಾಕ್ಕೊಂಡು ಕಣ್ಣೀರು ತಕ್ಕೋತಾ ಮತ್ತು ಯಾವತ್ತೂ ಬೇಜಾರಲ್ಲಿ ಇದ್ದು ವಿಡಿಯೋ ಮಾಡಿದ್ರೆ ಅಂದ್ರೆ ನಮಗೂ ನೋಡೋಕೆ ಇಷ್ಟನೇ ಆಗಂಗಿಲ್ಲ ಐತೆ. ಎಲ್ಲರೂ ಕಮೆಂಟ್ ಹಾಕ್ತಾಯಿದ್ರು ಮತ್ತು ಕಾಲ್ ಮಾಡಿ ಕೂಡ ಹೇಳ್ತಾಯಿದ್ರಿ. ಅದಕ್ಕೋಸ್ಕರ ನೋಡ್ರಿ ಇವತ್ತು ಖುಷಿಲೇನ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಖುಷಿಲೇನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ಖುಷಿ ನನಗೆ ಸದಾ ಕಾಲ ಇರಲಿ, ಡೈಲಿ ಇದೇ ಥರ ಖುಷಿ ಇರಲಿ ಅಂತ ಆ ದೇವರ ಆಂಜನೇಯನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ಕೊರತೆನೂ ಬರಲಾರ್ದಂಗಿರಲಿ ನನ್ನ ಖುಷಿಗೆ. ನನ್ನ ನಗು ಮುಖ ಯಾವತ್ತೂ ನಗ್ನಗ್ತಾನೆ ಇರಲಿ ಅಂತ ಅನ್ನೋದು ನೋಡ್ರಿ ನನ್ನ ಭಾವನೆ. ಬರ್ ಸ್ನೇಹಿತರೆ, ಅದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಬ್ಲೌಸ್ ಮುಗೀತ್ರಿ. ಟೈಮ್ ಬಂದ್ಬಿಟ್ಟು 8:20 ಆಗೈತ್ರಿ. ಮುಗೀತ್ರಿ. ಮಾಡ್ಬೇಕತ್ ಕೆಲಸ ಮಾಡಿ ಅಂದ್ರೆ ನೀಟಾಗೆ ಮುಗ್ದಿರ್ತೈತ್ರಿ. ಪೈಪಿಂಗ್ ನೋಡ್ರಿ ಎಷ್ಟು ಚಂದ ಆಗೈತ್ರಿ. ಭಾಳ ಮುಗ್ಲಿಗೇಡಿರಿ, ಕೂತ್ನಂದ್ರೆ ಹಾಗೆ ಕುಂಡಿರ್ತಿದ್ದೆ. 2 ಬ್ಲೌಸ್ ಮುಗಿದ್ರಿ. ಆ ಸಿಸ್ಟರ್ ಹೊಲಿಲಾಕತ್ ಇದೊಂದು 2 ಕಟ್ ಮಾಡ್ರಿ. ಇವತ್ತೇ ಕಟ್ ಮಾಡಿ ಇವತ್ತೇ ಹೊಲಿದೆ ನೋಡ್ರಿ. ಇವೆರಡು ನೈಟಿ ಸ್ಟಿಚ್ ಮಾಡಿದೆ ರೀ ಇವತ್ತು. ಇದು ಒಂದು 60 ರೂಪಾಯಿ ರೀ. ಇವು 2 ಬ್ಲೌಸಿಗೆ ಇವು 140 ರೂಪಾಯಿ ರೀ. 200 ರೂಪಾಯಿ ಅರ್ನಿಂಗ್ ಆಯ್ತು ರೀ ಇವತ್ತಿಂದ. ಕೂತಿದ್ರೆ ಹಾಗೆ ಕುಂಡಿರ್ತಿದ್ದೆ ಸ್ನೇಹಿತರೆ. ಕೂತಿದ್ರೆ ಹಾಗೆ ಕುಂಡಿರ್ತಿದ್ದಾರೆ. ಎದ್ದು ಹೊಲ್ಯಾಕತ್ತಾರೆ. ಇದೊಂದು ಬ್ಲೌಸ್ ಮುಗೀತ್ರೆ ನೋಡ್ರಿ. ಈ ಥರ ಅಟ್ಯಾಚ್ ಮಾಡೀನಿ ಸೈಡ್ ಬಟ್ಟೆ ಕಡಿಮೆ ಬಿಡೋಣ ರೀ. ಲೇಟ್ ಆಯ್ತು ರೀ ಇದು ಬ್ಲೌಸ್ ಒಂದು ಸ್ವಲ್ಪ. ಇಲ್ರಿ ಪೆಟ್ರೋಲ್ ಕೇಳಾಕತ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ತೆಗೆದಿಡ್ಬೇಕ್ರಿ. ಏನೆಲ್ಲ ಕುರ್ಕುರಿ ಅದು ಅಷ್ಟು ತೆಗೆದಿಟ್ರಿ ಹೋಗ್ಬೇಕ್ರಿ ಮನೆಗೆ ಹೋಗಿ ಪಲ್ಯ ರೊಟ್ಟಿ ಐತ್ರಿ. ಅನ್ನ ಮಾಡ್ಕೋತೀನಿ ಒಂದಿಟ. ಇವನ್ನೆಲ್ಲ ಅಚ್ಚಿ ಕಡೆ ಹಾಕಬೇಕು ಸ್ನೇಹಿತರೆ. ಇಲ್ಲಿ ಇಡಂಗಿಲ್ಲ ರೀ ಇವ್ನು ಜಾಸ್ತಿ. ಇಲ್ಲಿ ಅಂಗಡ್ಯಾಗ ಇದು ಆದಂಗೆ ಆಗಿಬಿಡ್ತೈತ್ರಿ. ನೋಡ್ರಿ, ಆಂಜನೇಯನ ಗುಡಿಯಾಗ ದೀಪ ಎಷ್ಟು ಚಂದ ಉರಿಯಾಕತೈತ್ರಿ. ಎಲ್ಲೊಂದು ಗುಡ್ಡಕ್ಕೆ ಹೋಗಿದ್ರಿ, ಎಲ್ಲರೂ ಬಂದವರು ದೀಪ ಹಚ್ಚಿ ಹೋದ್ರೆ. ಒಂದು ಟ್ಯಾಂಪು ಹೋಗಿದ್ರಿ ಸ್ನೇಹಿತರೆ. ಅಷ್ಟು ಮಂದಿ ಒಮ್ಮೆ ಹಿಡಿದು ಬಿಟ್ರಿ ಸಡನ್ಲಿ. ನೋಡ್ರಿ ನನ್ನ ಟೈಲರಿಂಗ್ ರೂಮ ನೀಟಾಗಿಲ್ಲ ರೀ. ಈಚೆ ಕಡೆ ಅಡ್ಡಾಡ್ದು ಬಳಸ್ತಿದ್ರೆ ಇದು ಆಗ್ತೈತ್ರೆ. ಇಲ್ಲಿ ಹಾಕಿಬಿಡ್ತೀನಿ ರೀ, ಒಯ್ತಾರೆ ಅವ್ರೆ. ಇದು ಈ ಸೀರೆ ಒಂದು ಬ್ಲೌಸ್ ಕಟ್ ಮಾಡ್ಬೇಕ್ರಿ. ಈಗ ನಂದು ನೈಟಿ ನೋಡ್ರಿ ಎಷ್ಟು ದಿನ ಆಯ್ತು ರೀ, ಇಲ್ಲೇ ಐತಿ. ಮನೆಗೆ ಒಯ್ದೇ ಇಲ್ಲ ಸ್ನೇಹಿತರೆ. ಇದನ್ನು ಇವತ್ತು ತೊಗೊಂಡು ಹೋಗ್ಲೇನಾತೀನಿ. ತೊಳೆದು ಹಾಕ್ಬೇಕ್ರಿ, ಅದು ದೂಸ್ ಭಾಳ ಬಿದ್ದಂಗೆ ಆಗೈತಿ. ಇವು ಮೊನ್ನೆ ಹೊಲ್ದಿರೋದ್ರಿ 3 ಬ್ಲೌಸು. ಇನ್ನೊಂದು ಎಲ್ಲಿತ್ತು ಮಾಡಿತ್ತು ನೋಡ್ರಿ. ಈಗ ತಂದು ಹೋಗಿದ್ದೀನಿ ರೀ ಅಲ್ಲಿವೆಲ್ಲ ಹೊಲ್ದಿರೋ ಕಟ್ ಮಾಡಿರೋದ. ನಾಳೆ ಎಲ್ಲ ಹಸನ್ ಮಾಡ್ತೀನಿ ರೀ ಇದನ್ನು ರೂಮ.
ನನಗೆ ಪಿಕೋ ಪಾಲ್ ಮಾಡೋದೈತ್ರಿ ಭಾಳ ಎಲ್ಲ ಕ್ಲೀನ್ ಇರ್ಬೇಕ್ರಿ. ಕ್ಲೀನ್ ಇದ್ರೆ ಮನುಷ್ಯ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತೆ ನೋಡ್ರಿ. ಒಬ್ರೊಬ್ರು ಯಾರೊಬ್ರು ಇಲ್ಲ ಸ್ನೇಹಿತರೆ, ಹೊರಗಡೆ ಹೋಗ್ತೀನಿ ರೀ ನಾನು. ಇನ್ನು ಅಂಗಡಿ ಹಿಕ್ಕಿ ಇವನ್ನೆಲ್ಲ ಬಾಕ್ಸ್ನಾಗ ತೆಗೆದಿಡ್ಬೇಕ್ರಿ. ಇಲಿ ಕಾಟಕ್ಕೆ ಇವನ್ನೆಲ್ಲನೂ ತೆಗೆದಿಡ್ಬೇಕ್ರಿ. ಜಾಮೂನ್ ನೋಡ್ರಿ, ಮಧ್ಯಾಹ್ನದಾಗ ಸಿಸ್ಟರ್ ಫೋನ್ ಹಚ್ಚಿದ್ರಿ, ಅವಾಗ ಒಂದು ಜಾಮೂನ್ ತಗೊಂಡು ತಿಂದಿದ್ದೆ ನೋಡಿ. ಜಾಮೂನ್ ರೀ, ಎಲ್ಲ ತೆಗೆದಿಡ್ತೀನಿ ಸ್ನೇಹಿತರೇನ. ತೆಗೆದಿಟ್ಟು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ಸಿಕ್ಕಾಪಟ್ಟೆ ಸುಸ್ತು ಬರಾಕತ್ತೈತ್ರಿ. ಸುಸ್ತಂತ್ರ ದಿನ ಡೈಲಿ ರೂಟೀನ್ ಬಿದ್ದರೆ ಏನೂ ಅನ್ಸಂಗಿಲ್ಲ ರೀ. ಒಂದಿನ ಮಾಡೋದು, ಒಂದಿನ ಬಿಡೋದು. ಮನ್ಯಾಗ ಕಟ್ ಮಾಡ್ಬೇಕಂತೇಳಿ ನೀನು ಒಯ್ದಿದ್ದೆ ರೀ, ನೀನು ಆಗಲಿಲ್ಲ ರೀ. ಇವತ್ತಾದರೂ ಕಟ್ ಮಾಡ್ತೀನಿ ರೀ. ನೋಡೋಣ್ರಿ, ಇವತ್ತು ಒಂದು ಸ್ವಲ್ಪ ಜಲ್ದಿನ ಹೊಂಟೀನಿ ರೀ. ನಿನ್ನೆ ಲೇಟ್ ಆಗಿತ್ತು ರೀ ಹೋಗೋದು, ಕಟ್ ಮಾಡೋಕ್ಕಾಗಿದ್ದಿಲ್ಲ ರೀ. ಇನ್ನೊಂದು ಸ್ವಲ್ಪ ಅದಾವ್ರಿ ಬ್ಲೌಸ್ಗಳು, ಅಲ್ಲಿ ಅಷ್ಟು ತೊಗೋತೀನಿ ರೀ. ನೋಡೋಣ್ರಿ, ಕುತ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿ ಅಂದ್ರೆ ಮತ್ತು ಮಧ್ಯಾಹ್ನದಾಗ ಇಲ್ಲಿ ಕಟ್ ಮಾಡ್ಕೋತ ಕುಂಡ್ರದು ಇಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಆಗ್ತೈತೆ ರೀ. ಬರೋಣ ಕಟ್ ಮಾಡಿದ್ದು ಅಂದ್ರೆ ಬಡ ಬಡ ಸ್ಟಿಚಿಂಗ್ ಮಾಡೋಕೆ ಅನುಕೂಲ ಆಗ್ತೈತೆ ರೀ. ಸ್ಟೇಷ್ನರಿ ಐಟಮ್ ಇನ್ನೂ ಅದಾವೆ ನೋಡ್ರಿ, ಸ್ವಲ್ಪ ಅದಾವೆ. ನಾ ಎಷ್ಟು ಅದಾವೆ ರೀ. ನಾಳೆ ರವಿವಾರ ದಿನ ಹೋಗೋಕ್ಕಿದ್ದೀನ್ರಲ್ಲೇ. ಮತ್ತು ನೋಡೋಣ್ರಿ, ಹೊಸ ಐಟಮ್ ಏನಾರು ತೊಗೊಂಡು ಬರ್ದಾದ್ರೆ ತರ್ತೀನಿ ರೀ. ಇನ್ನೂ ಖಾಲಿ ಆಗಿಲ್ಲ ರೀ ಮೊದಲೇದು. ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ, ಎಲ್ಲ ತೆಗೆದಿಡ್ತೀನಿ ರೀ ಅದನ್ನ. ನೋಡಿ ಸ್ನೇಹಿತರೆ, ಮನೆಗೆ ಬಂದು ಊಟ ಮಾಡಿ ಈಗ ಆಲ್ರೆಡಿ ಒಂದು ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಅಸ್ತರ್ ಬ್ಲೌಸ್ ಅದು. ಇದು ನೋಡ್ರಿ, ಇದನ್ನ ಅಸ್ತ್ರ ಬ್ಲೌಸ್ ಕಟ್ ಮಾಡೀನಿ ರೀ. ಈಗ ಮತ್ತು ಪ್ಲೇನ್ ಬ್ಲೌಸ್ನ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಎಷ್ಟು ಅದಾವ ಅಂದ್ರೆ ರೀ ಇವು 1 2 3 4 5 6, ಇದು 1 7 ರೀ. ಈಗ ಕಟ್ ಮಾಡಿ ಇಟ್ಟಿನಿ ರೀ. ಇದನ್ನ ಹತ್ತಿನ ಇದ್ರ ಮ್ಯಾಗ ಇಟ್ಟಿಟ್ಟು ಈ ಥರ ಇಟ್ಟಿಟ್ಟ ಕಟ್ ಮಾಡ್ಕೊಂಡು ಬಿಡೋದ್ರಿ. ಒಂದು ಅಳತಿ ಹಾಕಿ ಕಟ್ ಮಾಡೀನಿ ರೀ. ಈಗ 7 ಬ್ಲೌಸ್ ಅದಾವ ರೀ, ಒಂದ ಕಸ್ಟಮರ್ದು. ಒಬ್ಬರು ಬಂದಾಗ ಈ ಥರ ನಾನು ಹಾಸ್ಬಿಟ್ಟು ಕಟ್ ಮಾಡ್ತೀನಿ ರೀ. ನೋಡ್ರಿ, ಒಂದು ಸೈಜ್ ಆಗಿಬಿಡ್ತಾವೆ ರೀ, ಹೆಚ್ಚ ಕಡಿಮೆ ಏನೂ ಆಗಂಗಿಲ್ಲ. 10:30 ಆಗೈತೆ ರೀ ಟೈಮ್. ಇವೆಲ್ಲ ಕಟ್ ಮಾಡೋದು ಇನ್ನೂ ಅರ್ಧ ತಾಸು ಆಗ್ತೈತೆ ನನಗೆ. ಅರ್ಧ ತಾಸು ಏನು ಆಗಂಗಿಲ್ಲ ರೀ, ಯಾಕಂದ್ರೆ ಮಾರ್ಕ್ ಹಾಕೀನಿ ರೀ. ಈಗ ಆಲ್ರೆಡಿ ಮಾರ್ಕ್ ಹಾಕಿನೂ ಕಟ್ ಮಾಡೀನಿ. ಸುಮ್ಮ ಇಟ್ಟಿಟ್ಟ ಇದ್ರ ಮಾರ್ಕ್ ಪ್ರಕಾರನ ಕಟ್ ಮಾಡ್ಕೋದೈತ್ರಿ. ಒಂದು 10 ನಿಮಿಷ ರೀ ಎಲ್ಲ. ಮತ್ತು ಅವ್ನು ಬಿಡಿಸಿ ಕಟ್ಟಬೇಕಾದ್ರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತ್ರಿ. ಅವು 2 ಬ್ಲೌಸ್ ಹೊಲಿದು ಇವು 7, ಅದು ಒಂದು ಅಸ್ತ್ರ ಬ್ಲೌಸ್ ಆದರೆ 10 ಬ್ಲೌಸ್ನ ಕಟಿಂಗ್ ಆದಂಗೆ ರೀ. ಇವು ಕೂಡ ಇವು 10 ಬ್ಲೌಸ. ಮಧ್ಯಾಹ್ನದಾಗ ಅವು 2 ಬ್ಲೌಸ್ ಕಟಿಂಗು ಸ್ಟಿಚಿಂಗು ಇಷ್ಟು ಕೆಲಸ ಆಯ್ತು ನೋಡ್ರಿ. ಮಾಡ್ಲಕತ್ರ ಕೆಲ್ಸಕ್ಕೆ ಬಿಡುನ ಇಲ್ದ ಮಾಡ್ತೀನು. ಬಿಟ್ಟೆ ಅಂದರೆ ಬಿಡ್ತೀನಿ ಸ್ನೇಹಿತರೆ. ಹಿಂಗೆ ಹೋಯ್ತು ನೋಡ್ರಿ ಇವತ್ತಿನ ಡೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೋತೀನಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಸಿಗೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಬಾಯ್, ಗುಡ್ ನೈಟ್.